ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಂದ್ ಕಡೆ ಇಂಡಿಯನ್ ಐಟಿ ಸ್ಟಾಕ್ಸ್ ದಿಢೀರ್ ಅಂತ ಕೆಳಗೆ ಬೀಳ್ತಿರುವಂತದ್ದು, ಇನ್ನೊಂದ್ ಕಡೆ ಮೋಟರೋಲಾ ಮತ್ತು ರಿಯಲ್ಮಿ ಕಡೆಯಿಂದ ಸಖತ್ ಫೋನ್ಸ್ ಲಾಂಚ್ ಆಗ್ತಿರುವಂತದ್ದು, ಜೊತೆಗೆ ಸ್ಯಾಮ್ಸಂಗ್ ಒಂದು ಹೊಸ ಫೋಲ್ಡಬಲ್ ಟೆಕ್ನಾಲಜಿ ಬಗ್ಗೆ ಅಪ್ಡೇಟ್ಸ್ ಕೂಡ ಇದೆ. ಈ ಎಲ್ಲ ನ್ಯೂಸ್ ಅನ್ನ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಕೆಳಗೆ ಕಾಣ್ತಿರುವಂತ ರೆಡ್ ಕಲರ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತ ಬೆಲ್ ಬಟನ್ ಕೂಡ ಒತ್ತಿ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಮೊದಲನೇ ನ್ಯೂಸ್ ನಾವು ನೋಡೋದಾದ್ರೆ, ಇವತ್ತು ಬೆಳಗ್ಗೆಯಿಂದನೇ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಐಟಿ ಸ್ಟಾಕ್ಸ್ ಅಂತಂದ್ರೆ ಇನ್ಫೋಸಿಸ್, ಟಿಸಿಎಸ್, ವಿಪ್ರೋ ತರದ ಕಂಪನಿಗಳು ಸುಮಾರು 2% ವರೆಗೂ ಕೆಳಗೆ ಬಿದ್ದಿರುವಂತದ್ದು. ಇದು ಯಾಕಿಗೆ ಏಕಾಏಕಿ ಬೀಳ್ತಾ ಇದೆ ಅಂತ ನಾವು ನೋಡೋದಾದ್ರೆ, ಇದರ ಅಸಲಿ ಕಾರಣ ಇರುವಂತದ್ದು ಯುಎಸ್ ನಲ್ಲಿ IBM ಕಂಪನಿ ತಮ್ಮ Q2 ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿರುವಂತದ್ದು. ಮತ್ತೆ ಆ ರಿಸಲ್ಟ್ಸ್ ತುಂಬಾನೇ ವೀಕ್ ಆಗಿರೋದ್ರಿಂದ ಗ್ಲೋಬಲ್ ಆಗಿ ದೊಡ್ಡ ದೊಡ್ಡ ಕಂಪನೀಸ್ಗಳು ಎಲ್ಲ ಟೆಕ್ನಾಲಜಿ ಮೇಲೆ ಖರ್ಚು ಮಾಡೋದನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಮೇನ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಎಲ್ಲರೂ ಫೋಕಸ್ ಮಾಡ್ತಿರೋದ್ರಿಂದ ಟ್ರೆಡಿಷನಲ್ IT ಸರ್ವಿಸ್ಗೆ ಡಿಮ್ಯಾಂಡ್ ತುಂಬಾ ಕಡಿಮೆ ಆಗ್ತಿರುವಂತದ್ದು. ಎರಡನೇ ನ್ಯೂಸ್ ನಾವು ನೋಡೋದಾದ್ರೆ, ಸ್ಮಾರ್ಟ್ಫೋನ್ ಲವರ್ಸ್ಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮೋಟರೋಲಾ ಇಂಡಿಯಾದಲ್ಲಿ ತಮ್ಮ ಫ್ಲಾಗ್ಶಿಪ್ ಫೋನ್ ಆದಂತ ಮೋಟರೋಲಾ ಎಡ್ಜ್ 70 Max ನ ಲಾಂಚ್ ಮಾಡಿದ್ದಾರೆ. ಇದರ ಸ್ಪೆಸಿಫಿಕೇಶನ್ ಮತ್ತು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇದರಲ್ಲಿ 6.8 ಇಂಚಿನ 165 Hz OLED ಕರ್ವ್ ಡಿಸ್ಪ್ಲೇ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಡಿಸ್ಪ್ಲೇ ತುಂಬಾ ಸ್ಮೂತ್ ಆಗಿರುವಂತದ್ದು, ಗೇಮ್ ಆಡೋರಿಗೆ ಇದು ಸಖತ್ ಫೀಲ್ ಅನ್ನ ಕೊಡುತ್ತೆ. ಇದರ ಒಳಗೆ ಲೇಟೆಸ್ಟ್ ಆದ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಪ್ರೊಸೆಸರ್ ನ ಕೊಟ್ಟಿರುವಂತದ್ದು. ಇದು ಈಗಿನ ಟೈಮ್ ನಲ್ಲಿ ಒನ್ ಆಫ್ ದ ಬೆಸ್ಟ್ ಮತ್ತು ಫಾಸ್ಟೆಸ್ಟ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಮಲ್ಟಿ ಟಾಸ್ಕಿಂಗ್ ಆಗಲಿ, ಹೆವಿ ಗೇಮಿಂಗ್ ಆಗಲಿ, ಯಾವುದೇ ಲ್ಯಾಗ್ ಇಲ್ಲದೆ ಆರಾಮಾಗಿ ಫೋನ್ ಅನ್ನ ಯೂಸ್ ಮಾಡ್ಕೊಬಹುದು. ನೆಕ್ಸ್ಟ್ ನಾವು ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ, ಬ್ಯಾಕ್ ಸೈಡ್ 200 MP ಮೇನ್ ಕ್ಯಾಮ್ರಾವನ್ನ ನೋಡ್ಲಿಕ್ಕೆ ಸಿಗುತ್ತೆ. ಜೊತೆಗೆ 50 MP ಅಲ್ಟ್ರಾ ವೈಡ್ ಮತ್ತು 10 MP ಟೆಲಿಫೋಟೋ ಲೆನ್ಸ್ ಅನ್ನ ಕೊಟ್ಟಿದ್ದಾರೆ. AI ಕ್ಯಾಮ್ರಾ ಫೀಚರ್ಸ್ ತುಂಬಾನೇ ಚೆನ್ನಾಗಿ ವರ್ಕ್ ಆಗ್ತಿರುವಂತದ್ದು. ನೆಕ್ಸ್ಟ್ ನಾವು ಬ್ಯಾಟರಿ ವಿಚಾರಕ್ಕೆ ಬಂದ್ರೆ, 5000 mAh ಬ್ಯಾಟರಿ ಜೊತೆಗೆ 125 ವಾಟ್ ಫಾಸ್ಟ್ ಚಾರ್ಜಿಂಗ್ ಅನ್ನ ಸಪೋರ್ಟ್ ಮಾಡ್ತಾ ಇದೆ. ಬರೀ 15 ನಿಮಿಷದಲ್ಲಿ 80% ಚಾರ್ಜ್ ಅನ್ನ ಮಾಡುತ್ತೆ. ಇದು ಸ್ಟಾರ್ಟಿಂಗ್ ಪ್ರೈಸ್ 69,999 ರುಪೀಸ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ನೀವೇನಾದ್ರೂ ಒಂದು ಪ್ರೀಮಿಯಂ ಫೋನ್ ಅನ್ನ ತಗೊಬೇಕು, ಸ್ಟಾಕ್ ಆಂಡ್ರಾಯ್ಡ್ ಫೀಲ್ ಇರಬೇಕು ಮತ್ತು ಗೇಮಿಂಗ್ ಕೂಡ ಆಡೋದಕ್ಕೆ ಸ್ಮೂತ್ ಇರಬೇಕು ಅಂತ ಹೇಳಿದ್ರೆ ಸ್ಯಾಮ್ಸಂಗ್ ಮತ್ತು ಒನ್ ಪ್ಲಸ್ ಅನ್ನ ಬಿಟ್ಟು ಈ ಒಂದು ಫೋನ್ ಅನ್ನ ನೀವು ಕನ್ಸಿಡರ್ ಮಾಡ್ಕೊಬಹುದು. ಓವರ್ ಆಲ್ ಆಗಿ ನಾವು ಹೇಳೋದಾದ್ರೆ ಇದೊಂದು ವ್ಯಾಲ್ಯೂ ಫಾರ್ ಮನಿ ಫೋನ್ ಅಂತಾನೆ ಹೇಳ್ಬೋದಾಗಿರುತ್ತೆ. ನೆಕ್ಸ್ಟ್ ನಾವು ಮೂರನೇ ನ್ಯೂಸ್ ಅನ್ನ ನೋಡೋದಾದ್ರೆ, ಬಜೆಟ್ ಸೆಗ್ಮೆಂಟ್ ಇಂದ ರಿಯಲ್ಮಿ ಇವತ್ತು ನಜರೋ 100X 5G ಫೋನ್ ಅನ್ನ ಲಾಂಚ್ ಮಾಡಿರುವಂತದ್ದು. ಈ ಫೋನಿನ ಹೈಲೈಟ್ ಅಂತ ಹೇಳಿದ್ರೆ 8000 mAh ಬ್ಯಾಟ್ರಿ. ಹೌದು, ನೀವು ಕೇಳಿದ್ದು ನಿಜ. ಸಾಮಾನ್ಯವಾಗಿ ಫೋನ್ ನಲ್ಲಿ 5000 ಅಥವಾ 6000 mAh ಬ್ಯಾಟ್ರಿನ ನೋಡಿರ್ತೀವಿ. ಆದ್ರೆ 8000 mAh ಬ್ಯಾಟ್ರಿ ಕೊಟ್ಟಿರೋದ್ರಿಂದ ಒಂದು ಸಲ ಚಾರ್ಜ್ ಮಾಡಿ 2 ರಿಂದ 3 ದಿನ ಆರಾಮಾಗಿ ಯೂಸ್ ಮಾಡ್ಕೊಬಹುದು. ಜೊತೆಗೆ 45 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಅನ್ನ ಕೊಟ್ಟಿದ್ದಾರೆ. ಮತ್ತು ಇನ್ನಷ್ಟು ಸ್ಪೆಸಿಫಿಕೇಶನ್ ಅನ್ನು ನೋಡೋದಾದರೆ, ಮೀಡಿಯಾಟೆಕ್ ಡೈಮೆನ್ಸಿಟಿ 7300 ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ. 6.7 ಇಂಚಿನ 120 Hz LCD ಡಿಸ್ಪ್ಲೇ ಅನ್ನು ನೋಡ್ಲಿಕ್ಕೆ ಸಿಗುತ್ತೆ ಮತ್ತು 50 MP ಮೇನ್ ಕ್ಯಾಮರಾವನ್ನು ಕೊಟ್ಟಿದ್ದಾರೆ. ಇದರ ಪ್ರೈಸ್ ಬಂದು 14,999 ಇಂದ ಸ್ಟಾರ್ಟ್ ಆಗ್ತಿರುವಂತದ್ದು. ಯಾರು ಜಾಸ್ತಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಮತ್ತು ಬ್ಯಾಟ್ರಿ ಪದೇ ಪದೇ ಚಾರ್ಜ್ ಮಾಡೋಕೆ ಇಷ್ಟ ಇಲ್ಲ ಅಂತವರಿಗೆ ಇದು ಹೇಳಿ ಮಾಡಿಸಿದ ಫೋನ್ ಅಂತಾನೆ ಹೇಳ್ಬೋದು. ಫೋನ್ ಸ್ವಲ್ಪ ನೋಡೋದಕ್ಕೆ ಭಾರ ಅಂತ ಅನ್ಸುತ್ತೆ, ಹಿಡ್ಕೊಳ್ಳೋದಕ್ಕೂ ಕೂಡ ವೆಯ್ಟ್ ಅಂತಾನೆ ಅನ್ಸುತ್ತೆ. ನೆಕ್ಸ್ಟ್ ನಾವು ನಾಲ್ಕನೇ ನ್ಯೂಸ್ ಅನ್ನ ಸ್ಯಾಮ್ಸಂಗ್ ಕಡೆಯಿಂದ ನೋಡ್ಬೋದು. ಯಾರೆಲ್ಲ ಫೋಲ್ಡಬಲ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ ಅವರಿಗೆ ಇರುವಂತ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಆ ಡಿಸ್ಪ್ಲೇ ಮಧ್ಯೆ ಇರುವಂತ ಗೆರೆ, ಅಂದ್ರೆ ಕ್ರೀಸ್ ಅಂತ ಕರೀತೀವಿ. ಮತ್ತೆ ಆ ಫೋನ್ ನ ಡ್ಯೂರಬಿಲಿಟಿ ಕೂಡ ತುಂಬಾ ಪ್ರಾಬ್ಲಮ್ ಆಗುವಂತದ್ದು. ಇದನ್ನ ಫಿಕ್ಸ್ ಮಾಡೋದಕ್ಕೆ ಸ್ಯಾಮ್ಸಂಗ್ ಒಂದು ಹೊಸ ಫ್ಲೆಕ್ಸ್ ಟೈಟಾನಿಯಂ ಟೆಕ್ನಾಲಜಿಯನ್ನ ತೋರಿಸಿರುವಂತದ್ದು. ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಫೋಲ್ಡಬಲ್ ಡಿಸ್ಪ್ಲೇ ಒಳಗಡೆ ಒಂದು ಟೈಟಾನಿಯಂ ಅಲಾಯ್ ಫಿಲ್ಮ್ ಮತ್ತು ಟೈಟಾನಿಯಂ ಪ್ಲೇಟ್ ಅನ್ನ ಬಳಸ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಫೋನ್ ನ ಹಿಂಗ್ ಅಂದ್ರೆ ಮಡಚೋ ಜಾಗ ಇದೆಯಲ್ಲ, ಅದು ತುಂಬಾ ಸ್ಟ್ರಾಂಗ್ ಆಗ್ತಿರುವಂತದ್ದು. ಆ ಮಧ್ಯೆ ಬರುವಂತ ಕ್ರೀಸ್ ಆಲ್ಮೋಸ್ಟ್ ಕಾಣಿಸೋದೇ ಇಲ್ಲ. ಮುಂದಿನ ತಿಂಗಳು ಬರ್ತಿರುವಂತ ಗ್ಯಾಲಕ್ಸಿ Z Fold 8 ನಲ್ಲಿ ಈ ಒಂದು ಹೊಸ ಫೀಚರ್ ಮತ್ತೆ ಡಿಸ್ಪ್ಲೇ ಅನ್ನ ನಾವು ನೋಡಬಹುದಾಗಿರುತ್ತೆ.
ಫೋಲ್ಡಬಲ್ ಫೋನ್ಸ್ ಇನ್ ಮುಂದೆ ಬೇಗ ಹಾಳಾಗೋದಿಲ್ಲ ಅಂತ ಸ್ಯಾಮ್ಸಂಗ್ ಭರವಸೆಯನ್ನ ಕೊಟ್ಟಿರುವಂತದನ್ನ ನಾವು ನೋಡ್ಬೋದಾಗಿರುತ್ತೆ. ನೆಕ್ಸ್ಟ್ ನಾವು 5ನೇ ನ್ಯೂಸ್ ಅನ್ನ ನೋಡೋದಾದ್ರೆ, ಬೆಂಗಳೂರಿನಿಂದ TCS ಮತ್ತು ಎನ್ವಿಡಿಯಾ ಸೇರಿ ಬೆಂಗಳೂರಿನ ಗ್ಲೋಬಲ್ ಆಕ್ಸಿಸ್ ಕ್ಯಾಂಪಸ್ ನಲ್ಲಿ ಒಂದು ಹೊಸ ಆಟೋನಮಸ್ ಇಂಜಿನಿಯರಿಂಗ್ ಲ್ಯಾಬ್ ಅನ್ನ ಓಪನ್ ಮಾಡಿದ್ದಾರೆ. ಇದು ಮೇನ್ಲಿ ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಕಾರ್ ಕಂಪನಿಗಳಿಗೆ AI ಸೊಲ್ಯೂಷನ್ ಅನ್ನ ಕೊಡುವಂತ ಜಾಗ. ಉದಾಹರಣೆಗೆ ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಹೇಗೆ ಕೆಲಸ ಮಾಡಬೇಕು ಮತ್ತು ಫ್ಯಾಕ್ಟರಿಗಳಲ್ಲಿ ರೋಬೋಟ್ಸ್ ಹೇಗೆ ಕೆಲಸವನ್ನ ಮಾಡಬೇಕು ಅನ್ನೋದನ್ನ ಇಲ್ಲಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಇದರಿಂದ ಬೆಂಗಳೂರಿನಲ್ಲಿ AI ಇಂಜಿನಿಯರ್ಸ್ಗೆ ಜಾಬ್ಸ್ ಇನ್ನ ಜಾಸ್ತಿ ಕ್ರಿಯೇಟ್ ಆಗುವಂಥದ್ದು. ಓವರಾಲ್ ಆಗಿ ನೋಡೋದಾದ್ರೆ ಇದೊಂದು ಒಳ್ಳೆ ಮೂವ್ ಅಂತಾನೆ ಹೇಳ್ಬೋದು. ಕೊನೆಯದಾಗಿ ಕೆಲವು ಕ್ವಿಕ್ ಅಪ್ಡೇಟ್ಸ್ ಅನ್ನ ನೋಡೋದಾದ್ರೆ, ನಾಳೆ ನಮಗೆ ವಿವೋ T5 ಲೈಟ್ 5G ಫೋನ್ ಅನ್ನ ಲಾಂಚ್ ಆಗೋದನ್ನ ನೋಡ್ಬೋದು. ಇದೊಂದು ಬಜೆಟ್ ಫ್ರೆಂಡ್ಲಿ ಕ್ಯಾಮ್ರಾ ಫೋನ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಟೆಕ್ನೋ ಕ್ಯಾಮನ್ 50 ಅಲ್ಟ್ರಾ ಕೂಡ ಅಮೆಝಾನ್ ಅಲ್ಲಿ ಲಾಂಚ್ ಆಗ್ತಾ ಇದೆ. ಇದರಲ್ಲಿ 100x ಜೂಮ್ ಕ್ಯಾಮ್ರಾವನ್ನ ಕೊಟ್ಟಿದ್ದಾರೆ ಅನ್ನೋದು ರೂಮರ್ಸ್ ಇದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಟೆಕ್ ಲೋಕದ ಅಪ್ಡೇಟ್ಸ್. ವಿಡಿಯೋ ಮುಗಿಸೋಕ್ಕೂ ಮುಂಚೆ ಇವತ್ತಿನ ಒಂದು ಕ್ವಶನ್ ಆಫ್ ದ ಡೇ ನೋಡೋದಾದ್ರೆ, ನೀವೊಂದು ಫೋನನ್ನು ತಗೊಬೇಕಾದ್ರೆ ಬ್ಯಾಟ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡ್ತೀರಾ ಅಥವಾ ಕ್ಯಾಮ್ರಾಗೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕೆಳಗಡೆ ತಿಳಿಸಿ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ, ವಿಡಿಯೋ ಯೂಸ್ಫುಲ್ ಅಂತ ಹೇಳಿದ್ರೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ಇದೇ ಥರದ ಟೆಕ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.